ನನಗೆ ಪುಸ್ತಕ ಬರೀಬೇಕು ಅಂತ ಏನು ಒಂದು ಉದ್ದೇಶನೇ ಇರಲಿಲ್ಲ. ಆ ಸಮಯದಲ್ಲಿ ಕೂಡ ನಾನು ಇದರ ಬಗ್ಗೆ ಒಂದೇ ಸಮಯ ಅಧ್ಯಯನ ಮಾಡಿದ್ದೀನಿ. ಯಾಕೆಂದರೆ ನನಗೆ ಇಷ್ಟ ಇದು ಸಬ್ಜೆಕ್ಟ್. ಇದು ಈ ಆರ್ಯ ದ್ರಾವಿಡ ವಿಷಯಗಳ ಬಗ್ಗೆ ಯಾವ್ಯಾವ ರೀತಿಯ ಸಂಶೋಧನೆ ಎಲ್ಲೆಲ್ಲಿ ನಡೀತಾ ಇದೆ ಅದರದೆಲ್ಲ ಒಂದು ಗಮನ ಇಟ್ಟಿದ್ದೆ. ನಾನು ಕನ್ನಡ ಪುಸ್ತಕಗಳನ್ನ ಇಂಡಿಯಾಕ್ಕೆ ನಾನು ಬಂದಾಗೆಲ್ಲ, ಅಮೆರಿಕದಲ್ಲಿ ಬಂದಾಗೆಲ್ಲ ಎಷ್ಟು ಪುಸ್ತಕಗಳಾಗುತ್ತೋ ಅಷ್ಟು ತೊಗೊಂಡು ಹೋಗ್ತಾ ಇದ್ದೆ ನಾನು ಕನ್ನಡ ಭಾಷೆಯ ವಿಷಯದಲ್ಲಿ ಬರೆದಂಥ ಪುಸ್ತಕಗಳನ್ನ. ಸೊ ಹಾಗಾಗಿ ಅಧ್ಯಯನ ವರ್ಷಾನುಗಟ್ಟಲೆ ನಡೆಸಿದ್ದೀನಿ ನಾನು. ನನ್ನ ಇದು ಅರಿವಿಗೆ ಅಂತ ಹೇಳ್ಬಿಟ್ಟು, ಅರಿವು ಹೆಚ್ಚಿಸ್ಕೊಡ್ಲಿಕ್ಕೆ ಅಂತ ನಾನು ಇವನ್ನೆಲ್ಲ ಓದ್ತಾ ಇದ್ದೆ. ನಾನು ಇದು ಕೊನೆಗೆ ಏನಾಯ್ತು ಅಂತ ನಾನು ಪುಸ್ತಕ ಬರೀಬೇಕು ಅಂತ ಅನ್ನಿಸಿದಾಗ ನನಗೆ ಇದೆಲ್ಲ ಸಾಮಗ್ರಿ ಆಗಲೇ ನನ್ನ ಹತ್ರ ಇತ್ತು. ನಾನು ಯಾವ್ಯಾವ ವೈಜ್ಞಾನಿಕ ಪತ್ರಿಕೆಯಿಂದ ಯಾವ್ಯಾವ ಲೇಖನಗಳು ತಗೋಬೇಕು, ಯಾವ್ಯಾವ ಪುಸ್ತಕಗಳನ್ನ ಕೋಟ್ ಮಾಡಬೇಕು, ನಾನು ಅವೆಲ್ಲ ನನಗೆ ಮೊದಲೇ ಗೊತ್ತಿತ್ತು. ಅದಕ್ಕೆ ಅದರಿಂದ ಸ್ವಲ್ಪ ಕಾನ್ಫಿಡೆನ್ಸ್ ಕೂಡ ಬಂತು, ಇವೆಲ್ಲ ವಿಷಯ ಗೊತ್ತಿರೋದ್ರಿಂದ. ಸೊ ಅದನ್ನು ಬರೀಲಿಕ್ಕೆ ನಾನು ಅದಕ್ಕೆ ಪುಸ್ತಕ ಬರೀಲಿಕ್ಕೆ ಅಂತ